ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ನಾನು ಬಂದು ಕೆನಡಾದಿಂದ ಸಿಂಪಲ್ ಲೈಫ್ ಸ್ಟೈಲ್ ವ್ಲಾಗ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೂ ಇಷ್ಟ ಆಗುತ್ತೆ, ಹಾಗೆ ಲೈಕ್ ಮಾಡಿ, ವಿಡಿಯೋನ ಕಂಟಿನ್ಯೂ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಂದರೆ ವೀಕೆಂಡು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ದಾರೆ ಫ್ರೆಂಡ್ಸ್ ಎಲ್ಲನೂ. ಮಕ್ಕಳಿಗೆ ಎಲ್ಲಿಗಾದರೂ ಕರ್ಕೊಂಡೋಗೋಣ, ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಾಗಾಗಿ ವೀಕ್ ಫುಲ್ ಸ್ಕೂಲಲ್ಲೇ ಇರ್ತಾರೆ. ಸೊ ವೀಕೆಂಡ್ ಆದರೂ ಅವಾಗ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಮಕ್ಕಳಿಗೆಲ್ಲರೂ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಕ್ಲಿಫ್ಟನ್ ಇಲ್ಲಿಗೆ ನಾವು ಯಾವತ್ತೂ ಹೋಗಿರಲಿಲ್ಲ, ಅವರೆಲ್ಲ ಹೋಗಿದ್ದಾರೆ, ಬಟ್ ನಾವು ಹೋಗಿರಲಿಲ್ಲ. ಇನ್ನು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಫಾಲ್ಸ್ ಹತ್ರ ಬನ್ನಿ, ಕ್ಲಿಫ್ಟನ್ ಇಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ, ಮಕ್ಕಳು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸರಿ, ನಾವು ಯಾವತ್ತೂ ಹೋಗಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಏನೋ ನಾವು ಹೋಗಿದ್ವಿ. ಸೊ ಇಲ್ಲೇನಂದರೆ ನಮಗೆ ಇಯರ್ಲಿ ಪಾಸ್ ಇರುತ್ತೆ. ಸೊ ಇಯರ್ಲಿ ಪಾಸ್ ಇರೋರಿಗೆ ಒಂದು ಪ್ಲೇಸ್ ಅಂತ ಇರುತ್ತೆ, ಒಂದು ಎರಡು ಮೂರು ಪ್ಲೇಸ್ ಇದೆ ಫಾಲ್ಸ್ ಹತ್ರ, ಅಲ್ಲೆಲ್ಲಾದರೂ ನಿಲ್ಲಿಸ್ಬೋದು, ಫ್ರೀ ಪಾರ್ಕಿಂಗ್ ಇರುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇನ್ನು ಕ್ಲಿಫ್ಟನ್ ಹಿಲ್ ಹತ್ರ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿಂದ ಅಲ್ಲಿಗೆ. ಈ ಕ್ಲಿಫ್ಟನ್ ಹಿಲ್ ಹತ್ರ ಆ ಥರ ಫ್ರೀ ಪಾರ್ಕಿಂಗ್ ಇರೋದಿಲ್ಲ, ಪಾಸ್ ಇರೋರಿಗೆ ಸಹ ಇರೋದಿಲ್ಲ. ಹಾಗಾಗಿ ಇನ್ನಲ್ಲಿ ಇಲ್ಲಿ ಡೇ ಫುಲ್ಗೆ ಅಂದ್ರೂ ಒಂದು $20 ಆದರೂ ಆಗ್ತಾರೆ. ಹಾಗಾಗಿ ನಾವು ಇಲ್ಲಿಟ್ಬಿಟ್ಟು ಫಾಲ್ಸ್ ಹತ್ರ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು 5-10 ಮಿನಿಟ್ಸಲ್ಲೆಲ್ಲ ಹೊರಟು ಹೋಗ್ತೀವಿ. ಇನ್ನು ಅದಕ್ಕಾಗಿ ಇನ್ನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವು ಬರೋ ಅಷ್ಟೊತ್ತಿಗೆ ಶಿಲ್ಪಾ ಅವರು, ರೇಖಾ ಅವರು ಆಲ್ರೆಡಿ ಬಂದುಬಿಟ್ಟಿದ್ರು. ಇನ್ನು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ತೊಗೊಂಡು ತಿನ್ನಿಸ್ತಾಯಿದ್ರು. ಇನ್ನು ನಾವು ಹೋಗಿದ ತಕ್ಷಣ ಇನ್ನು ನಮ್ಮ ಮಕ್ಕಳು ಕೇಳಿದ್ರಲ್ವ, ಸೊ ಅವರು ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಇನ್ನು ಅವರು ಎಲ್ಲ ಐಸ್ ಕ್ರೀಮ್ ತಿಂದು ಆದಮೇಲೆ ಇಲ್ಲಿ ಸ್ಕೈ ವೀಲ್ ಇರುತ್ತಲ್ವ, ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಇದು ಹತ್ತನ ಅಂತ ಅಂದ್ಕೊಂಡಿದ್ವಿ ಸ್ಕೈ ವೀಲು, ಬಟ್ ಅವರೆಲ್ಲ ಆಲ್ರೆಡಿ ನೋಡಿದಾರಂತೆ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಸರಿ ನಾವು ಮತ್ತೆ ನೆಕ್ಸ್ಟ್ ಟೈಮ್ ನಮ್ಮ ಫ್ಯಾಮಿಲಿ ಮಾತ್ರ ಬಂದು ಸ್ಕೈ ವೀಲಲ್ಲಿ ಹೋಗೋಣ ಬಿಡು, ಇವಾಗ ಅವರೆಲ್ಲ ನೋಡಿದಾರಲ್ಲ ಆಲ್ರೆಡಿ, ನಾವು ಹೋದ್ಮೇಲೆ ಅವ್ರು ಏನು ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಡೈನೋಸರ್ಗೆ ಹೋಗೋಣ ಅಂದ್ಕೊಂಡ್ರು. ಬಟ್ ಅಲ್ಲಿ ಮಕ್ಕಳು ಏನು ಗೋಲ್ಫ್ ಆಡ್ತಾರೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಜಿಶುಗೆ ಹೇಳಿದೆ, ಅವ್ನು ತುಂಬ ಸಲ ಕೇಳ್ತಾ ಇದ್ದ ಗೋಕಾಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರಿ ಗೋಕಾಟ್ಗೆ ಹೋಗೋಣ ನಡಿ, ನಿನ್ನ ಗೋಲ್ಫ್ ಏನು ಆಡ್ತೀಯಾ, ನಿನ್ಗೇನು ಬರೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿಗೆ ಗೋಕಾಟಕ್ಕೆ ಕರ್ಕೊಂಡೋದ್ವಿ. ಬಟ್ ಇಲ್ಲಿ ಡೈನೋಸರ್ ಐತಲ್ವ, ಅಲ್ಲಿ ಅವಾಗವಾಗ ಬೆಂಕಿ ಬರುತ್ತೆ ಅಂತ ಬಾಯಿಂದ. ಸೊ ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ಬರುತ್ತೇನೋ ಅಂತ ಹೇಳ್ಬಿಟ್ಟು, ಬಂದೇ ಇಲ್ಲ. ನಾವು ಇರೋ ಅಷ್ಟವರೆಗೂ ನೋಡ್ತಾನೆ ಇದ್ದೀವಿ, ಬಂದೇ ಇಲ್ಲ ಅಲ್ಲಿ. ಇನ್ನು ಸರಿ ಬಿಡು, ಗೋಕಾಟ್ಗೆ ಹೋಗಿದ್ರೆ ಮಕ್ಕಳೆಲ್ಲಾದರೂ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಜಿಶು ಈ ಏಜಲ್ಲಿ ಒಂದೊಂದು ಗೋಕಾಟ್ ಹತ್ರ ಅವ್ನಿಗೊಬ್ಬನಿಗೆ ಅಲೋ ಮಾಡ್ತಾರೆ ಡ್ರೈವ್ ಮಾಡೋದಕ್ಕೆ, ಬಟ್ ಇಲ್ಲಿ ಅಲೋ ಮಾಡಿಲ್ಲ. ಯಾರಾದರೂ ಒಬ್ಬರು ಡ್ರೈವರ್ ಇಲ್ಲೇ ಬೇಕಾಗಿತ್ತು ಮಕ್ಕಳಿಗೆ. ಇನ್ನು ಹೈಟ್ ಚೆಕ್ ಮಾಡಿಬಿಟ್ಟು ಮಕ್ಕಳೆಲ್ಲ ಇನ್ಸೈಡ್ ಕಳಿಸಿದ್ರು. ಇನ್ನು ಕೃತಿಕಾಗೆ ಹೈಟ್ಸ್ ಆಗಲ್ಲ. ಸೊ ಕೃತಿಕಾ, ಆದ್ವಿಕ್ ಅವರು ಹೋಗೋಕ್ಕಾಗಲ್ಲ, ಅವರೆಲ್ಲ ಹೈಟ್ಸ್ ಆಗಲ್ಲ. ಅದಕ್ಕೆ ಅವ್ರು ಯಾವಾಗ ಬರ್ತಾರೆ ಅಂತ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದ್ರು ಅವನು ಕೊಟ್ಟಿಲ್ಲ ಅಲ್ವಾ ಡ್ರೈವಿಂಗ್, ಅದಕ್ಕೆ ಅವನಿಗೆ. ಇನ್ನು ಜಿಶು ಅವನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ನು ಡ್ರೈವಿಂಗ್ ಕೊಡ್ತಾರೇನೋ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿದ್ದ. ಬಟ್ ಅಲ್ಲಿ ಅವ್ನು ಕೊಡೋದಿಲ್ಲ, ಇನ್ನು 10 ಇಯರ್ಸ್ ಆಗಬೇಕಂತೆ, 10 ಇಯರ್ಸ್ ಆದಮೇಲೆ ಕೊಡ್ತಾರಂತೆ. ಸೊ ಹಾಗಾಗಿ ಇನ್ನು ಅವ್ನ ಸೈಡಲ್ಲಿ ಕೂತ್ಕೊಂಡಿದ್ದ. ಇನ್ನು ಇಲ್ಲಿ ಬಂದು ಒಬ್ರಿಗೆ ಬಂದು ಡ್ರೈವರ್ಗೆ ಬಂದು $14, ಕಿಟ್ಟಿಗೆ ಬಂದು $7 ಎಷ್ಟೋಯ್ತು ಮರ್ತೋಗಿದ್ದೀನಿ ನಾನು. ಬಟ್ ಒಂದು 4 ರೌಂಡ್ಸ್ ಹಾಕ್ತಾರೆ. ಓಕೆ, ಮಕ್ಕಳು ಎಂಜಾಯ್ ಮಾಡಿದ್ರು ಅನ್ನಿಸ್ತು ನಂಗೆ ಒಂದು 4 ರೌಂಡ್ಸ್ಗೆ. ಇನ್ನು ಒಂದು 4 ರೌಂಡ್ಸ್ ಆದಮೇಲೆ ಇನ್ನು ಅಲ್ಲಿಂದ ಏನು ಗೇಮ್ ಝೋನ್ ಹತ್ರ ಹೋದ್ವಿ.
ಜಾಸ್ತಿ ಏನು ಆಟ ಆಡಿಲ್ಲ ಎಲ್ಲಿನೂ ನಾವು ಎಲ್ಲಿನೂ, ಯಾಕಂದರೆ ಹತ್ರ ಇದ್ದೀವಲ್ಲ, ಸೊ ಯಾವಾಗ ಬೇಕಾದರೂ ಬರ್ಬೋದು. ಒಂದೇ ದಿನ ಎಲ್ಲ ಗೇಮ್ಸ್ ಆಟ ಆಡಿದ್ರೆ ನೆಕ್ಸ್ಟ್ ಟೈಮ್ ಬರೋದಕ್ಕೆ ಏನೂ ಇರೋದಿಲ್ಲ ಅಲ್ವಾ, ಅದಕ್ಕೆ ಒಂದೊಂದು ಸಾಕು, ಒಂದೊಂದು ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತಾ ಇರ್ಬೋದಲ್ವ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಆಟ ಆಡ್ಸೋಕ್ಕೆ ಹೋಗಲ್ಲ. ಇದು ಫಸ್ಟ್ ಟೈಮ್ ಈ ಥರ ಕೃತಿಕಾ ಕೂತ್ಕೊಂಡಿರೋದು. ಅವಳಿಗೆ ಭಯ ಆಗುತ್ತೆ, ಅದು ಎಲ್ಲ ವೈಬ್ರೇಷನ್ ಬರುತ್ತೆ, ಸೊ ಮೂವ್ ಆಗ್ತಾ ಇರುತ್ತಲ್ವ. ಸೊ ಅದಕ್ಕೆ ಅವಳಿಗೆ ಈ ಥರ ಗೇಮ್ ಝೋನ್ಗೆ ಎಲ್ಲ ಕರ್ಕೊಂಡೋದ್ರು ನನಗೆ ಏನು ಖರ್ಚಾಗಲ್ಲ ಕೃತಿಕಾಯಿಂದ, ಯಾಕಂದರೆ ಅವಳಿಗೆ ಆ ಥರ ವೈಬ್ರೇಷನ್ ಆದರೂ ಸ್ವಲ್ಪ ಭಯ ಬೀಳ್ತಾಳೆ. ಫಸ್ಟ್ ಟೈಮ್ ಅವ್ರ ಅಣ್ಣ ಜೊತೆ ಕುತ್ಕೊತೀನಿ ಅಂತ ಕುತ್ಕೊಂಡ್ಳು, ಬಟ್ ಅವ್ನು ಫಾಸ್ಟಾಗಿ ಅದು ಮೂವ್ ಮಾಡಿದ್ದಕ್ಕೆ ಅವಾಗ ಸ್ವಲ್ಪ ಭಯ ಬಿದ್ಲು. ಇಟ್ಕೊಂಡೆ ನಾನು ಸ್ವಲ್ಪ ಹೊತ್ತು ಇಟ್ಕೊಂಡು ಕುತ್ಕೊತಾಳೆ ಹೇಳು ಅಂತ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಫುಲ್ ಜೋಶಾಗಿದ್ಲು ಅಣ್ಣನಿಗೆ ಇಟ್ಕೊಂಡು. ಇನ್ನು ಅವ್ನು ಜೋರು ಮಾಡಿದ್ದಕ್ಕೆ ಅವ್ನು ಸ್ಟಾರ್ಟ್ ಮಾಡ್ದೆ, ಗೇಮ್ ಸ್ಟಾರ್ಟ್ ಮಾಡಿದ್ದಕ್ಕೆ ಇನ್ನು ಅವಳು ಸ್ವಲ್ಪ ಭಯ ಆಗೋಯ್ತು. ಅದಕ್ಕೆ ನಾನು ತಗೊಂಡ್ಬಿಟ್ಟೆ, ಅವಳಿಗೆ ಇನ್ನು ಜೋರಾಗಿ ಹತ್ತಿರ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು. ಮಕ್ಕಳು ಇಬ್ಬರೂ, ಆದಿತ್ಯನೂ ಇವರು ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ರೇಖಾ ಅವರು ಅವ್ನಿಗೆ ಇಬ್ಬರು ಮಕ್ಕಳಲ್ವ, ಸೊ ರೇಖಾ ಒಬ್ಬಳೇ ಬಂದಿದ್ದಿತ್ತು. ಸೊ ಹಾಗಾಗಿ 2 ಟೈಮ್ಸ್ ಗೋಕಾರ್ಟ್ಗೆ ಹೋಗಬೇಕಾಗಿತ್ತು. ಮಕ್ಕಳನ್ನಿಬ್ಬರನ್ನೂ ಕರ್ಕೊಂಡು ಇನ್ನು ಅವಳು ಆ ಕಡೆ ಹೋದ್ರು. ಇನ್ನು ಇದು ಗೇಮ್ ಝೋನ್ ಹತ್ರನೂ ಮುಗಿಸ್ಕೊಂಡು ನಾವು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಈವ್ನಿಂಗ್ ಅಂದರೆ ಆಫ್ಟರ್ನೂನಲ್ಲಿ 3 o'clock ಆ ಟೈಮ್ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಇನ್ನು ಅಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಫುಲ್ಲು ನೋಡಿಲ್ಲ ಎಲ್ಲೂ. ನಾವು ಸ್ವಲ್ಪ ಹೊತ್ತು ಅಷ್ಟೇ ರೌಂಡ್ ಮಾಡಿಕೊಂಡು ಮತ್ತೆ ವಾಕ್ ಮಾಡ್ಕೊತ ಫಾಲ್ಸ್ ಹತ್ರ ಬಂದ್ವಿ. ಫಾಲ್ಸ್ ಆದರೂ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿಗೆ ಬಂದಮೇಲೆ ಫಾಲ್ಸ್ ನೋಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕೆನಡಾದಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಫಾಲ್ಸು ಕೆನಡಾದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಫಾಲ್ಸ್ ಕಾಣಿಸುತ್ತೆ. ಅದೇ US ಕಡೆಯಿಂದ ಇಷ್ಟು ಕಾಣಿಸೋದೇ ಇಲ್ಲ, ಒಂದು 30% ಅಷ್ಟೇ ಫಾಲ್ಸ್ ಕಡೆ. US ಫಾಲ್ಸ್ ಸಹ ಕಾಣಿಸಲ್ಲ, ಏನು ಕಾಣಿಸೋದೇ ಇಲ್ಲ ಆ ಕಡೆಯಿಂದ. ಫುಲ್ ನಾವು ನಯಾಗ್ರಾ ಫಾಲ್ಸ್ ಕ್ಲೀನಾಗಿ ನೋಡಬೇಕು ಅಂತ ಹೇಳಿದ್ರೆ ಕೆನಡಾ ಸೈಡಿಂದನೇ ನೋಡಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಕೆನಡಾ ಸೈಡಿಂದ. ಇದು ಬಂದು US ಸೈಡ್ ಫಾಲು, ಆ ಕಡೆ ಇರೋದು ಕೆನಡಾ ಸೈಡ್ ಫಾಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎರಡು ಥರ ಫಾಲ್ಸು ಕಾಣಿಸ್ತಾ ಇದೆ. ಬಟ್ US ಸೈಡಿಂದ ಈ ರೀತಿ ಕಾಣಿಸೋದೇ ಇಲ್ಲ. ನಾನು ಇನ್ನೂ ಕ್ಲಿಯರಾಗಿ ಡೀಟೇಲಾಗಿ ತೋರಿಸ್ತೀನಿ ನಯಾಗ್ರಾ ಫಾಲ್ಸ್ ಎಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಸುಮ್ಮನೆ ವಾಕ್ ಬಂದಿದ್ದೆ ಅಷ್ಟೇ ಈವ್ನಿಂಗು. ಆಲ್ರೆಡಿ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಮಗಿಲ್ಲಿ. ಸೊ ತುಂಬ ಹೊತ್ತು ಇರೋಕ್ಕಾಗಿಲ್ಲ, ಇನ್ನು ಚಳಿ ಅನ್ನಿಸ್ತಾ ಇತ್ತು. ಟೈಮ್ ಆಗಿದೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇನ್ನು ಲಂಚ್ ಮಾಡ್ಕೊಂಡು ಬಂದಿದ್ವಿ. ಇನ್ನು ಮಕ್ಕಳೆಲ್ಲ ಇಲ್ಲಿ ಐಸ್ ಕ್ರೀಮು ಅದು ಇದು ತಿಂದರು. ಇನ್ನು ಮನೆಯಿಂದ ತಂದಿರೋ ಸ್ನ್ಯಾಕ್ಸ್ ಎಲ್ಲ ತಿಂದರು. ಸೊ ಹಾಗಾಗಿ ಇನ್ನು ಡೈರೆಕ್ಟು ಪಿಜ್ಜಾಕ್ಕೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಇನ್ನು ಮಕ್ಕಳು ಅದು ಇದು ತಿಂದಿದ್ದಾರಲ್ವ, ಡೈರೆಕ್ಟ್ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನೈಟು ಮನೆಯಲ್ಲೇ ಏನಾದರೂ ಅಡುಗೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.